ಹೋಗ್ತಾರೆ, 2 ಗಂಟೆಗೆ ಬರ್ತಾರೆ. ಈಗ ಫಿಕ್ಸೇ ಮಾಡ್ಕೊಂಬಿಟ್ಟಿದ್ರು. ಅಂದರೆ ಏನು ತನಿಖೆ ಅಂದರೆ ಏನು, ಹೋಗಿ ಅತ್ತೆ ಮನೆನಾ ವಾಪಸ್ ಹೋಗಿ ವಾಪಸ್ ಬರೋಕ್ಕೆ, ಮನೆಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಟೇಟ್ಮೆಂಟ್ಗಳು ಮಾಡೋದು ಎಂದನ ಕೇಳಿದ್ದಾರೆ ಇತಿಹಾಸದಲ್ಲಿ. ಅದರಿಂದ 100% ಡೌಟೇ ಇಟ್ಕೊಂಬೇಡಿ. ಅವರು ಎಲ್ಲರೂ ಮಾಡಿರೋದು ಅಲ್ಟಿಮೇಟ್ ಸಿಗೋದು ಯಾರು? ಅಧಿಕಾರಿಗಳು. ಅಲ್ಟಿಮೇಟಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, IAS ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ರೆವಿನ್ಯೂ ಅಧಿಕಾರಿ ತಪ್ಪು ಜಾರ್ಗಂತಾರೆ ಅಷ್ಟೇ. ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು. ಬರೆದು ಮಾಡ್ಕೊಳ್ಳಿ, ಹೇಳಿರ್ತೀನಿ. ಖೋ ಪ್ಲೇಯರ್ಸ್ ಸರ್, ನಮಗೆ ಏನು ಗೌರ್ಮೆಂಟಿಂದ ಕೊಟ್ಟಿರೋ 5 ಲಕ್ಷ ಬೇಡ, ಮಹಾರಾಷ್ಟ್ರ ಗೌರ್ಮೆಂಟು ಬೇರೆ ಗೌರ್ಮೆಂಟ್ ಕೊಟ್ಟಂಥ ರೀತಿಯಲ್ಲೇ ನಮಗೆ ಕೊಡಲಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಸರ್, ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳೋದು ಖೋ ಪ್ಲೇಯರ್ಸು ಕ್ಯಾಪ್ಟನ್ಸ್ ಇರ್ತಾರೆ, ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ. ಯಾರಿಗೆ? ಸಿದ್ದರಾಮಯ್ಯನ ಪರವಾಗಿ. ಕೊಟ್ಟಿರೋದನ್ನು ದಯವಿಟ್ಟು ತಗೊಂಬಿಡಿ. ಸರ್ಕಾರ ಪಾಪರ್ ಆಗಿದೆ, ಅವ್ರಿಗೆ ಪೇಪರ್ ತಗೊಳಕ್ಕೂ ಕಾಸಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ? ಮುಂದೆ BJP ಸರ್ಕಾರ ಬರ್ತೈತೆ. ನಾವು ಬಂದಾಗ ನಮ್ಮ ಈ ಕಬಡ್ಡಿ, ಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು. ನಾನು ಕೂಡ ಕಬಡ್ಡಿ ಪ್ಲೇಯರ್. ಇದಕ್ಕೆ ಉತ್ತೇಜನ ಕೊಡ್ತೀರಿ. ಈಗ ಸಿದ್ದರಾಮಯ್ಯನವರು ಪಾಪರ್ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ, ಅದಕ್ಕೋಸ್ಕರ ಅವ್ರು ಜಾಸ್ತಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ, ದಿವಾಳಿ ಆಗಿರೋದ್ರಿಂದ ಈ ವರ್ಷವೂ ಕೂಡ 1,05,000 ಕೋಟಿ ಸಾಲ ಮಾಡಬೇಕು ಈ ವರ್ಷ. DK ಶಿವಕುಮಾರ್ ಅರ್ಜಿ ಹಾಕೊಂಡು ಅವ್ರಿಗೆ ಗೊತ್ತಲ್ಲ, ಕೇಂದ್ರ ಸರ್ಕಾರ 94,000 ಕೋಟಿ ಕೊಡಬೇಕಂತೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ. ಯಾಕೆ? ನೀನು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ತಗೊಂಬಂದೆಪ್ಪ ನೀನು? 10 ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್, ಅವಾಗ ಎಷ್ಟು ತಗೊಂಬಂದಿದ್ದೆ ನೀನು? ಲೆಕ್ಕ ಕೊಡು. ಅವಾಗೇನು ತಗೊಂಬರ್ದಿರೆ ಇವಾಗ ಮೋದಿ ಬಂದ ಮೇಲೆ ದುಡ್ಡು ಬೇಕು, ಮೋದಿ ಬಂದ ಮೇಲೆ ದುಡ್ಡು ಬೇಕು. ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು? ಕರ್ನಾಟಕದ ಅಭಿವೃದ್ಧಿಗೆ ತರಲೇ ಇಲ್ಲ. ಈಗ ದೊಡ್ಡದಾಗಿ ಏನು ಮೋದಿಯವ್ರು ದುಡ್ಡು ಕೊಡೋಕ್ಕೆ, ಯಾಕೆಂದರೆ ಬಡ್ಜೆಟ್ಟಲ್ಲಿ ಅವರು ಸಾಲ ಮಾಡಿ ದಿವಾಳಿ ಆಗುವಂಥ ಪರಿಸ್ಥಿತಿಯ ಬಡ್ಜೆಟ್ಟು ಈ ಸರಿ ಮಣ್ಣೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬೆಂಗಳೂರು ಅರಮನೆ ಜಾಗದ ವಿಚಾರವಾಗಿ ಅರಮನೆ ಟಾರ್ಗೆಟ್ ಆಗ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಯಾವತ್ತು ಅಧಿಕಾರ ಸಿಕ್ಕಿದೆಯೋ ಆಗಲೂ ಕೂಡ ಅವರು ಅರಮನೆ ಆಸ್ತಿಯನ್ನು ಸರ್ಕಾರದ ಆದೇಶದ ಮೇಲೆ ಅದನ್ನು ಸರ್ಕಾರಕ್ಕೆ ತಗೊಳ್ಳೋಂಥ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಬೇರೆ ರಾಜ್ಯಗಳಲ್ಲೂ ರಾಜರ ಆಡಳಿತ ಇತ್ತು, ಅಲ್ಲೆಲ್ಲ ಹೇಗೆ ನಡೆದಿದೆ ಅದನ್ನು ನೋಡಬೇಕಲ್ಲ. ಇಲ್ಲಿ ಈ ರಾಜವಂಶ ಏನಿದ್ದಾರೆ ಇವರು ಕರ್ನಾಟಕದ ಸೇವೆ ಮಾಡಿರುವಂಥವ್ರು. KRS ಅನ್ನು ಕಟ್ಟಿದ್ದಾರೆ, ನಮ್ಮ ಕಬ್ಬು ಕಾರ್ಖಾನೆಯನ್ನು ಮಾಡಿದ್ದಾರೆ, ಸೋಪ್ ಕಾರ್ಖಾನೆಯನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿರುವಂಥ ಒಂದು ವಂಶ ಇದು ಇರೋರು ವಂಶದವರು. ಸಿದ್ದರಾಮಯ್ಯನವ್ರು ಮೊದಲಿಂದನೂ ಅಷ್ಟೇ, ಅವ್ರಿಗೆ ಕಿರುಕುಳ ಕೊಟ್ಟರೆ ನೆಮ್ಮದಿ. ಈ ಮೈಸೂರು ಒಡೆಯರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ನೆಮ್ಮದಿ. ಟಿಪ್ಪುಗೆ ಹೆಸರು ಹೇಳಿದ್ರೆ ಏನು ಪಟ 10,000 ಕೋಟಿ ಬೇಕಾ ತಗೊಳ್ಳಿ. ಟಿಪ್ಪು ಹೆಸರು ಹೇಳಿದ್ರೆ 10,000 ಕೋಟಿ ಕೊಡ್ತಾರೆ. ಮುಲ್ಲಾಗಳಿಗೆ 1,000 ಕೋಟಿ ರಿಲೀಸ್, ಟಿಪ್ಪುಗೆ ಜಯಂತಿ ರಿಲೀಸ್, ಟಿಪ್ಪು ಜಯಂತಿಗೆ ಹಣ, ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಹಣ. ಡ್ಯಾಮ್ ಕಟ್ದವ್ರು, ಏನು ಟಿಪ್ಪು ಡ್ಯಾಮ್ ಕಟ್ದನ? ಮತಾಂತರ ಮಾಡಿದವನು ಅವನು. ಮೈಸೂರು ರಾಜಮನೆತನ ಟಾರ್ಗೆಟ್ ಅಂತ 100% ಇಸ್ ಎ ಟಾರ್ಗೆಟ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಈಸ್ ಡೂಯಿಂಗ್ ಟಾರ್ಗೆಟ್ ಪಾಲಿಟಿಕ್ಸ್. ಧನ್ಯವಾದ. ಓಲೈಕೆ ಅಲ್ಲಪ್ಪ, ಅಧಿಕಾರಿಗಳ ಮೇಲೆ ಆಪಾದನೆ ಆಗ್ತಾರೆ. ಈಗ ಅದು ಅಧಿಕಾರಿಗಳಿಗೇನು ಪ್ರಮೋಷನ್ ಬರಬೇಕು, ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೋಸ್ಕರ ಅವರು ನಿಸ್ಸಹಾಯಕರಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದನ್ನು ಬರೀತಾರೆ ಅಷ್ಟೇ. ಇದು ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಕೋರ್ಟ್ ಏನು ಹೇಳಿದೆ, ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. 2 ಗಂಟೆಗೆ ಬರ್ತಾರೆ. ಈಗ ಫಿಕ್ಸೇ ಮಾಡ್ಕೊಂಬಿಟ್ಟಿದ್ರು. ಅಂದರೆ ಏನು ತನಿಖೆ ಅಂದರೆ ಏನು, ಹೋಗಿ ಅತ್ತೆ ಮನೆನಾ ವಾಪಸ್ ಹೋಗಿ ವಾಪಸ್ ಬರೋಕ್ಕೆ, ಮನೆಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಟೇಟ್ಮೆಂಟ್ಗಳು ಮಾಡೋದು ಎಂದನ ಕೇಳಿದ್ದಾರೆ ಇತಿಹಾಸದಲ್ಲಿ. ಅದರಿಂದ 100% ಡೌಟೇ ಇಟ್ಕೊಂಬೇಡಿ. ಅವರು ಎಲ್ಲರೂ ಮಾಡಿರೋದು ಅಲ್ಟಿಮೇಟ್ ಸಿಗೋದು ಯಾರು? ಅಧಿಕಾರಿಗಳು. ಅಲ್ಟಿಮೇಟಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, IAS ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ರೆವಿನ್ಯೂ ಅಧಿಕಾರಿ ತಪ್ಪು ಜಾರ್ಗಂತಾರೆ ಅಷ್ಟೇ. ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು. ಬರೆದು ಮಾಡ್ಕೊಳ್ಳಿ, ಹೇಳಿರ್ತೀನಿ.
ಸರ್ ಅರಮನೆ ಖೋ ಪ್ಲೇಯರ್ಸ್ ಸರ್ ನಮಗೆ ಏನು ಗೌರ್ಮೆಂಟಿಂದ ಕೊಟ್ಟಿರೋ 5 ಲಕ್ಷ ಬೇಡ, ಮಹಾರಾಷ್ಟ್ರ ಗೌರ್ಮೆಂಟು ಬೇರೆ ಗೌರ್ಮೆಂಟ್ ಕೊಟ್ಟಂಥ ರೀತಿಯಲ್ಲೇ ನಮಗೆ ಕೊಡಲಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಸರ್, ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳೋದು ಖೋ ಪ್ಲೇಯರ್ಸು ಕ್ಯಾಪ್ಟನ್ಸ್ ಇರ್ತಾರೆ, ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ. ಯಾರಿಗೆ? ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನು ದಯವಿಟ್ಟು ತಗೊಂಬಿಡಿ. ಸರ್ಕಾರ ಪಾಪರ್ ಆಗಿದೆ, ಅವ್ರಿಗೆ ಪೇಪರ್ ತಗೊಳಕ್ಕೂ ಕಾಸಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ? ಮುಂದೆ BJP ಸರ್ಕಾರ ಬರ್ತೈತೆ, ನಾವು ಬಂದಾಗ ನಮ್ಮ ಈ ಕಬಡ್ಡಿ ಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು. ನಾನು ಕೂಡ ಕಬಡ್ಡಿ ಪ್ಲೇಯರ್, ಇದಕ್ಕೆ ಉತ್ತೇಜನ ಕೊಡ್ತೀರಿ. ಈಗ ಸಿದ್ದರಾಮಯ್ಯನವರು ಪಾಪರ್ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ, ಅದಕ್ಕೋಸ್ಕರ ಅವ್ರು ಜಾಸ್ತಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ, ದಿವಾಳಿ ಆಗಿರೋದ್ರಿಂದ ಈ ವರ್ಷವೂ ಕೂಡ 1,05,000 ಕೋಟಿ ಸಾಲ ಮಾಡಬೇಕು ಈ ವರ್ಷ. DK ಶಿವಕುಮಾರ್ ಅರ್ಜಿ ಹಾಕೊಂಡು ಅವ್ರಿಗೆ ಗೊತ್ತಲ್ಲ, ಕೇಂದ್ರ ಸರ್ಕಾರ 94,000 ಕೋಟಿ ಕೊಡಬೇಕಂತೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ. ಯಾಕೆ? ನೀನು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ತಗೊಂಬಂದೆಪ್ಪ ನೀನು? 10 ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್, ಅವಾಗ ಎಷ್ಟು ತಗೊಂಬಂದಿದ್ದೆ ನೀನು? ಲೆಕ್ಕ ಕೊಡು. ಅವಾಗೇನು ತಗೊಂಬರ್ದಿರೆ ಇವಾಗ ಮೋದಿ ಬಂದ ಮೇಲೆ ದುಡ್ಡು ಬೇಕು, ಮೋದಿ ಬಂದ ಮೇಲೆ ದುಡ್ಡು ಬೇಕು. ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು ಕರ್ನಾಟಕದ ಅಭಿವೃದ್ಧಿಗೆ? ತರಲೇ ಇಲ್ಲ. ಈಗ ದೊಡ್ಡದಾಗಿ ಏನು ಮೋದಿಯವ್ರು ದುಡ್ಡು ಕೊಡೋಕ್ಕೆ? ಯಾಕೆಂದರೆ ಬಡ್ಜೆಟ್ಟಲ್ಲಿ ಅವರು ಸಾಲ ಮಾಡಿ ದಿವಾಳಿ ಆಗುವಂಥ ಪರಿಸ್ಥಿತಿಯ ಬಡ್ಜೆಟ್ಟು ಈ ಸರಿ ಮಣ್ಣೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ ಬೆಂಗಳೂರು ಅರಮನೆ ಜಾಗದ ವಿಚಾರವಾಗಿ ಅರಮನೆ ರಾಜವಂಶದ ಟಾರ್ಗೆಟ್ ಆಗ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಯಾವತ್ತು ಅಧಿಕಾರ ಸಿಕ್ಕಿದೆಯೋ ಆಗಲೂ ಕೂಡ ಅವರು ಅರಮನೆ ಆಸ್ತಿಯನ್ನು ಸರ್ಕಾರದ ಆದೇಶದ ಮೇಲೆ ಅದನ್ನು ಸರ್ಕಾರಕ್ಕೆ ತಗೊಳ್ಳೋಂಥ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಬೇರೆ ರಾಜ್ಯಗಳಲ್ಲೂ ರಾಜರ ಆಡಳಿತ ಇತ್ತು, ಅಲ್ಲೆಲ್ಲ ಹೇಗೆ ನಡೆದಿದೆ ಅದನ್ನು ನೋಡಬೇಕಲ್ಲ. ಇಲ್ಲಿ ಈ ರಾಜವಂಶ ಏನಿದ್ದಾರೆ ಇವರು ಕರ್ನಾಟಕದ ಸೇವೆ ಮಾಡಿರುವಂಥವ್ರು. KRS ಅನ್ನು ಕಟ್ಟಿದ್ದಾರೆ, ನಮ್ಮ ಕಬ್ಬು ಕಾರ್ಖಾನೆಯನ್ನು ಮಾಡಿದ್ದಾರೆ, ಸೋಪ್ ಕಾರ್ಖಾನೆಯನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿರುವಂಥ ಒಂದು ವಂಶ ಇದು ಇರೋರು ವಂಶದವರು. ಸಿದ್ದರಾಮಯ್ಯನವ್ರು ಮೊದಲಿಂದನೂ ಅಷ್ಟೇ, ಅವ್ರಿಗೆ ಕಿರುಕುಳ ಕೊಟ್ಟರೆ ನೆಮ್ಮದಿ. ಈ ಮೈಸೂರು ಒಡೆಯರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ನೆಮ್ಮದಿ. ಟಿಪ್ಪುಗೆ ಹೆಸರು ಹೇಳಿದ್ರೆ ಏನು ಪಟ 10,000 ಕೋಟಿ ಬೇಕಾ ತಗೊಳ್ಳಿ. ಟಿಪ್ಪು ಹೆಸರು ಹೇಳಿದ್ರೆ 10,000 ಕೋಟಿ ಕೊಡ್ತಾರೆ. ಮುಲ್ಲಾಗಳಿಗೆ 1,000 ಕೋಟಿ ರಿಲೀಸ್, ಟಿಪ್ಪುಗೆ ಜಯಂತಿ ರಿಲೀಸು, ಟಿಪ್ಪು ಜಯಂತಿಗೆ ಹಣ, ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಹಣ. ಡ್ಯಾಮ್ ಕಟ್ಟಿದವ್ರು ಏನು ಟಿಪ್ಪು ಡ್ಯಾಮ್ ಕಟ್ಟಿದ್ನ? ಮತಾಂತರ ಮಾಡಿದವನು ಅವನು. ಈಗ ಮೈಸೂರು ರಾಜಮನೆತನ ಟಾರ್ಗೆಟ್ ಅಂತ 100% ಇಸ್ ಎ ಟಾರ್ಗೆಟ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಈಸ್ ಡೂಯಿಂಗ್ ಟಾರ್ಗೆಟ್ ಪಾಲಿಟಿಕ್ಸ್. ಧನ್ಯವಾದ. ಮೂಢ ವಿಚಾರವಾಗಿ ಓಲೈಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಅಂತ ಮಾತಾಡೋದು ಸರ್, ಬಿಡಿಸಿ ಸರ್ ಅದು ಏನು? ಓಲೈಕೆ ಅಲ್ಲಪ್ಪ, ಅಧಿಕಾರಿಗಳ ಮೇಲೆ ಆಪಾದನೆ ಆಗ್ತಾರೆ. ಈಗ ಅದು ಅಧಿಕಾರಿಗಳಿಗೇನು ಪ್ರಮೋಷನ್ ಬರಬೇಕು, ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೋಸ್ಕರ ಅವರು ನಿಸ್ಸಹಾಯಕರಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದನ್ನು ಬರೀತಾರೆ ಅಷ್ಟೇ. ಇದು ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಕೋರ್ಟ್ ಏನು ಹೇಳಿದೆ, ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್.